ಇವತ್ತು ಅಟ್ ಪ್ರೆಸೆಂಟ್ 2025ರಲ್ಲಿ ಮೊದಲನೇ 4 ಅಪ್ಡೇಟ್ಸ್ ಬರ್ತಾ ಇರುವಂಥದ್ದು ಯೂಟ್ಯೂಬ್ ಕಡೆಯಿಂದ. ಹೌದು, ಸೂಪರ್ ಆಗಿದೆ 4 ಅಪ್ಡೇಟ್ಸ್ ಕೂಡ. ಈ 4 ಅಪ್ಡೇಟ್ಸ್ ಏನು ಅಂತ ನೀವು ಕೇಳಬಹುದು. ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡೆಡಿಕೇಟೆಡ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅದಕ್ಕೆ ಅದೇಬ ಕಾಂಟೆಂಟ್ ಕ್ರಿಯೇಟರ್ ಆಗಲಿ ಅಥವಾ ಯೂಟ್ಯೂಬರ್ ಆಗಲಿ ಈ ವಿಡಿಯೋ ತಪ್ಪದೆ ಅನ್ಸ್ಕೊಂಡು ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ. ಏನಂತಂದ್ರೆ ಈ ವಿಡಿಯೋ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬನ್ನಿ ತರ ಮಾಡಿದ್ರೆ ನಮ್ಮ ಟಾಪಿಕ್ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಅಂದ್ರೆ ಇನ್ನು ಲೈಕ್ ಕೊಟ್ಟಿಲ್ಲ ಅಂತಂದ್ರೆ ಲೈಕ್ ಕೊಡಿ. ಹಾಗೂ ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಆದ್ರೆ ಈ ರೀತಿ ಸೂಪರ್ ಆಗಿರೋ ಕಾಂಟೆಂಟ್ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬನ್ನಿ ತರ ಮಾಡಿದ್ರೆ ನಮ್ಮ ವಿಡಿಯೋ ಶುರು ಮಾಡೋಣ. ಮೊದಲನೇ ಅಪ್ಡೇಟ್ಗೆ ಹೋಗೋಣ. ಮೊದಲನೇ ಅಪ್ಡೇಟ್ ಬಗ್ಗೆ ಮಾತನಾಡಬೇಕಂತ ಅಂದ್ರೆ ಯೂಟ್ಯೂಬ್ ಸ್ಟುಡಿಯೋ ಫೀಡ್ಬ್ಯಾಕ್. ಅಂದ್ರೆ ಈಗ ಅಟ್ ಪ್ರೆಸೆಂಟ್ 2025ರಲ್ಲಿ ಯೂಟ್ಯೂಬ್ ಟೀಮ್ ಅವರು ನಮಗೆ ಫೀಡ್ಬ್ಯಾಕ್ ಕೇಳ್ತಾ ಇರುವಂತದ್ದು. ಸೊ ಒಂದು ಫಾರ್ಮ್ ನ ರಿಲೀಸ್ ಮಾಡಿದ್ರೆ ಅದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡ್ಬೇಕಂತ ಅಂದ್ರೆ ಕಮೆಂಟ್ಸ್ ತಿಳಿಸಿ ಹೇಗೆ ಫೀಡ್ಬ್ಯಾಕ್ ಕೊಡೋದು ಈ ಪರ್ಟಿಕ್ಯುಲರ್ ಡ್ಯಾಶ್ ಬೋರ್ಡ್ಗೆ. ಸೊ ಇದು ಏನಂತ ಅಂದ್ರೆ ಈ ಪರ್ಟಿಕ್ಯುಲರ್ ವೈಟ್ ಇಶ್ಯೂ ಏನಿದೆ ಡ್ಯಾಶ್ ಬೋರ್ಡ್ ಇನ್ನ ಇಂಪ್ರೂವ್ಮೆಂಟ್ಸ್ ತರ್ತಾರಂತೆ, ಟೋಟಲಿ ಡಿಫ್ರೆಂಟ್ ಆಗಿ ಮಾಡ್ಬಿಡ್ತಾರಂತೆ. ಸೊ ನಿಮ್ ಫೀಡ್ಬ್ಯಾಕ್ ಬೇಕು, ನಿಮ್ ಸಹಾಯ ಬೇಕು ಅಂತ ಈ ರೀತಿ ಯೂಟ್ಯೂಬ್ ಟೀಮ್ ಅವರು ಕೇಳ್ತಾ ಇರುವಂತದ್ದು. ಸೊ ಹೇಳ್ದ ನನಗೆ ಫೀಡ್ಬ್ಯಾಕ್ ಬಗ್ಗೆ ಹೇಗೆ ವಿಡಿಯೋ ಮಾಡೋದು, ಹೇಗೆ ಫೀಡ್ಬ್ಯಾಕ್ ಕೊಡೋದು ಇದ್ರ ಬಗ್ಗೆ ಯೂಟ್ಯೂಬರ್ಗೆ ಅಂತ ಕಮೆಂಟ್ಸ್ ತಿಳಿಸಿ. ಅದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡ್ತೀನಿ, ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ ಹೇಗೆ ಫೀಡ್ಬ್ಯಾಕ್ ಕೊಡೋದು ಅಂತ. ಮತ್ತೆ ನೆಕ್ಸ್ಟ್ ಹೋಗೋಣ ನಮ್ಮ ಎರಡನೇ ಅಪ್ಡೇಟ್ ಬಗ್ಗೆ ಮಾತನಾಡಬೇಕಂತ ಅಂದ್ರೆ Q&A ಸ್ಟಿಕರ್ಸ್. ಅಟ್ ಪ್ರೆಸೆಂಟ್ 2025ರಲ್ಲಿ ಈ ಪರ್ಟಿಕ್ಯುಲರ್ ಫೀಚರ್ ಲಾಂಚ್ ಆಗಿರುವಂತದ್ದು. ಇನ್ನು 2-3 ವೀಕ್ಸ್ ಇಡೀ ವರ್ಲ್ಡ್ ವೈಡ್ ಎಲ್ಲ ಕ್ರಿಯೇಟರ್ಸ್ಗೂ ಈ ಪರ್ಟಿಕ್ಯುಲರ್ ಫೀಚರ್ ಸಿಗುತ್ತೆ. Q&A ಸ್ಟಿಕರ್ಸ್ ಮುಂಚೆ ವಿಡಿಯೋದಲ್ಲಿ ಎಲ್ಲ ನಾವು ಮಾತನಾಡಿದ್ವಿ, ಡಿಸ್ಕಸ್ ಮಾಡಿದೀವಿ. ಆದ್ರೆ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲೂ ಶಾರ್ಟ್ ಅಂಡ್ ಸ್ವೀಟ್ ಆಗಿ ನಿಮ್ಗೆ ಹೇಳ್ತೀನಿ ಏನ್ Q&A ಸ್ಟಿಕರ್ಸ್ ಅಂತ. Q&A ಸ್ಟಿಕರ್ಸ್ ಅಂತ ಅಂದ್ರೆ ಕ್ವಶನ್ ಅಂಡ್ ಆನ್ಸರ್ ಸ್ಟಿಕರ್ಸ್ ಅಂತ. ಅಂದ್ರೆ ಕ್ವಶನ್ ಕೇಳೋದು ಅಲ್ಲಿ ಆನ್ಸರ್ ಅಂತ ಇರುತ್ತೆ, ಕ್ಲಿಕ್ ಕೊಟ್ಬಿಟ್ಟು ಅವಾಗ ವ್ಯೂವರ್ಸ್ ಏನಿದೆ ಆನ್ಸರ್ ಮಾಡ್ಬೋದು. ಸೊ ಈ ಪರ್ಟಿಕ್ಯುಲರ್ ಫೀಚರ್ನ ಶಾರ್ಟ್ಸ್, ವರ್ಟಿಕಲ್ ಶಾರ್ಟ್ಸ್ ಪ್ಲಸ್ ವರ್ಟಿಕಲ್ ಲೈವ್ ಸ್ಟ್ರೀಮ್ಸ್ ಮೊಬೈಲಲ್ಲಿ ಅಪ್ಡೇಟ್ ತಂದಿರುವಂಥದ್ದು. ಇನ್ನು ಫ್ಯೂಚರಲ್ಲಿ ಡೆಸ್ಕ್ಟಾಪ್ಗೂ ಬರ್ಬೋದು ಅಂತ ನನ್ನ ಪರ್ಟಿಕ್ಯುಲರ್ ಅಭಿಪ್ರಾಯ ಅಂತ ಹೇಳ್ಬೋದು. ಮತ್ತೆ ನೆಕ್ಸ್ಟ್ ಹೋಗೋಣ ನಮ್ಮ ಮೂರನೇ ಅಪ್ಡೇಟ್ ಬಗ್ಗೆ ಮಾತನಾಡಬೇಕಂತ ಅಂದ್ರೆ ಈ ಅಪ್ಡೇಟ್ ಕೂಡ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಈ ಅಪ್ಡೇಟ್ ಬಗ್ಗೆ ಮಾತನಾಡಬೇಕಂತ ಅಂದ್ರೆ ಶಾರ್ಟ್ಸ್ ಟೆಂಪ್ಲೇಟ್ಸ್ 2024ನಲ್ಲಿ ಈ ಪರ್ಟಿಕ್ಯುಲರ್ ಫೀಚರ್ ಲಾಂಚ್ ಆಗಿತ್ತು. ಆದರೆ ಈ ಪರ್ಟಿಕ್ಯುಲರ್ ಫೀಚರ್ನ ಇನ್ನೂ ಇಂಪ್ರೂವ್ಮೆಂಟ್ಸ್ ಮಾಡ್ತಾ ಇರುವಂಥದ್ದು. ಹೇಗೆ, ಈಗ ನಾವು ಫೋಟೋ ಹಾಕ್ತೀವಂತ ಅಂದ್ರೆ ಶಾರ್ಟ್ ಟೆಂಪ್ಲೇಟ್ಸ್ಗೆ ಆ ಪರ್ಟಿಕ್ಯುಲರ್ ಫೋಟೋ ಕ್ಲಿಯರ್ ಆಗಿ ಕ್ರಾಪ್ ಆಗಿ ಡಿಸೈನ್ ಚೆನ್ನಾಗಿ ಬರಬೇಕು, ಕ್ಲಿಯರ್ ಆಗಿ ಡೀಟೇಲ್ ಆಗಿರಬೇಕು ಫೋಟೋ ಅಂತ ಈ ರೀತಿ ಒಂದು ಇಂಪ್ರೂವ್ಮೆಂಟ್ ತರ್ತಾ ಇರುವಂಥದ್ದು ಟೆಂಪ್ಲೇಟ್ಸ್ನಲ್ಲಿ. ಮತ್ತು ಇನ್ನೊಂದು ಟೈಮರ್ ಕೂಡ ಆ್ಯಡ್ ಮಾಡ್ತಿದ್ದಾರೆ. ಮುಂಚೆ 3 ಸೆಕೆಂಡ್ ಟೈಮರ್ ಇದೀಗ 10 ಸೆಕೆಂಡ್ ಟೈಮರ್ ಮಾಡ್ತಿದ್ದಾರೆ. ಸೊ ಈ ರೀತಿ ಮೈನರ್ ಇಂಪ್ರೂವ್ಮೆಂಟ್ಸ್ ತರ್ತಾ ಇರುವಂಥದ್ದು ಯೂಟ್ಯೂಬರು ಶಾರ್ಟ್ಸ್ ಟೆಂಪ್ಲೇಟ್ಸ್ ಮೇಲೆ. ಕೊನೆಯದಾಗಿ 4ನೇ ಅಪ್ಡೇಟ್ಗೆ ಹೋಗೋಣ. 4ನೇ ಅಪ್ಡೇಟ್ ಇದು ಕೂಡ ಚೆನ್ನಾಗಿದೆ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಈ ಅಪ್ಡೇಟ್ ಬಗ್ಗೆ ಮಾತನಾಡಬೇಕಂತ ಅಂದ್ರೆ ಮುಂಚೆ 2024ನಲ್ಲಿ ಮಿನಿ ಪ್ಲೇಯರ್ ಅಂತ ಬಂತು ಅಪ್ಡೇಟು. ಅಂದ್ರೆ ನಾವು ಮಿನಿ ಪ್ಲೇಯರ್ ಇಟ್ಕೊಂಡು ಎಲ್ಲಿ ಬೇಕಾದ್ರೂ ಇಟ್ಕೊಬೋದು ನಾವು. ಸೊ ಆ ರೀತಿ ಒಂದು ಫೀಚರ್ ಬಂತಲ್ಲ, ಈಗ ಇನ್ನೂ ಇಂಪ್ರೂವ್ಮೆಂಟ್ಸ್ ತರ್ತಾ ಇರುವಂಥದ್ದು. ಇದು ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಯಾವ ರೀತಿ ಇಂಪ್ರೂವ್ಮೆಂಟ್ಸ್ ತರ್ತಾರಂತ ಯೂಟ್ಯೂಬ್ ಅವರಿನ ಅಫಿಷಿಯಲ್ ಆಗಿ ಹೇಳಿಲ್ಲ, ಆದ್ರೆ ಇಂಪ್ರೂವ್ಮೆಂಟ್ಸ್ ತರ್ತೀವಿ ಅಂತ ಯೂಟ್ಯೂಬರ್ ಹೇಳಿದ್ದಾರೆ. ನನ್ಗನ್ಸುತ್ತೆ ಒಂದು ಸ್ವಲ್ಪ ಬಿಗ್ ಇಂಪ್ರೂವ್ಮೆಂಟ್ಸ್ ತರ್ಬೋದು ಈ ಪರ್ಟಿಕ್ಯುಲರ್ ಮಿನಿ ಪ್ಲೇಯರ್ ಬಗ್ಗೆ ಅಂತ. ನಿಮ್ಗೇನು ಅನಿಸ್ತು ಈ 4 ಅಪ್ಡೇಟ್ನಲ್ಲಿ ಯಾವ ಅಪ್ಡೇಟ್ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಈ ರೀತಿ ಅಪ್ಡೇಟ್ಸ್ ಬೇಕಂತ ಅಂದ್ರೆ ದಯವಿಟ್ಟು ನಮಗೆ ಪ್ರೋತ್ಸಾಹ ನೀಡಿ. ಹೇಗಿದ್ದಾರೆ ಸಿಂಪಲ್, ಜಸ್ಟ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಒಂದು ಕಮೆಂಟ್ ಮಾಡ್ರೆ ಇಷ್ಟೇ ಫ್ರೆಂಡ್ಸ್. ಇಷ್ಟು ಮಾಡಿ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.